ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ದಿನಾಂಕ 18/5/2026 ಸೋಮವಾರದಂದು ಅಂದರೆ ಮಾಜಿ ಪ್ರಧಾನಿಗಳಾದಂತಹ ಶ್ರೀ ಎಚ್.ಡಿ. ದೇವೇಗೌಡರವರ 94ನೇ ಜನ್ಮದಿನದ ಆಚರಣೆ ಕಾರ್ಯಕ್ರಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ, ಬಡವರ ಬಂಧು, ಸಮಾಜ ಸೇವಕರು, ಶಾಸಕರಾದಂತಹ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಶಿಡ್ಲಘಟ್ಟ ತಾಲೂಕು ಜೆಡಿಎಸ್ ಘಟಕದಿಂದ ಅದ್ದೂರಿಯಾಗಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ರೈತರ ಆಶಾ ಕಿರಣ, ಕನ್ನಡ ನಾಡಿನ ಮಣ್ಣಿನ ಮಗ, ನಮ್ಮ ಪಕ್ಷದ ವರಿಷ್ಠರಾದಂತಹ ಶ್ರೀ ಎಚ್.ಡಿ. ದೇವೇಗೌಡರವರ 94ನೇ ಜನ್ಮ ದಿನದ ಆಚರಣೆ ಅದ್ದೂರಿಯಾಗಿ ನಡೆಯಲು ಸಹಕರಿಸಿದಂತಹ ಎಲ್ಲ ತಾಲೂಕು ಜೆಡಿಎಸ್ ಪಕ್ಷದ ಘಟಕಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ, ಬಡವರ ಬಂಧು, ಸಮಾಜ ಸೇವಕರು, ಶಾಸಕರಾದಂತಹ ಬಿಎನ್ ರವಿಕುಮಾರ್ ಅವರು ತಿಳಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ, ಹರಿಕಾರ, ಶಿಕ್ಷಣ ಮತ್ತು ಕುಡಿಯುವ ನೀರಿನ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡಿ ರಾಜ್ಯದಲ್ಲಿ ನಂಬರ್ 1 ಉತ್ತಮ ಶಾಸಕರು ಅಂತ ಹೇಳಿ ಪಕ್ಷಾತೀತವಾಗಿ ಪ್ರಶಂಸೆಗೆ ಒಳಪಟ್ಟಿರುವಂತಹ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಜನನಾಯಕ, ಬಡವರ ಬಂಧು, ಶಾಸಕರು ಅಂತ ಹೇಳಿ ಖ್ಯಾತಿ ಗಳಿಸಿರುವಂತಹ ಶಾಸಕ ಮೇಲೂರು ಬಿಎನ್ ರವಿಕುಮಾರ್ ನೇತೃತ್ವದಲ್ಲಿ ರೈತರ ಬಂಧು, ಮಣ್ಣಿನ ಮಗ, ದೇಶ ಕಂಡ ಅಪ್ರತಿಮ ರಾಷ್ಟ್ರ ರಾಜಕಾರಣಿ, ಜನಪ್ರಿಯ ಜನನಾಯಕ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು 94ನೇ ವರ್ಷದ ಹುಟ್ಟುಹಬ್ಬಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಸದಸ್ಯ ಎಂ ಮಲ್ಲೇಶ್ ಬಾಬು ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಶಾಲಾ ಮಕ್ಕಳಿಗೆ ಶಾಸಕರು ಸಂಬಳವನ್ನ ಮುಡಿಪಾಗಿಟ್ಟಿದ್ದು, ಅದರಂತೆ ಈ ದಿನ ಮೊದಲನೇ ಬಹುಮಾನವಾಗಿ 1 ಲಕ್ಷ ರೂಪಾಯಿಗಳು, ಎರಡನೇ ಬಹುಮಾನವಾಗಿ ಇಬ್ಬರಿಗೆ ತಲಾ 50,000 ರೂಪಾಯಿಗಳಂತೆ 1 ಲಕ್ಷ ರೂಪಾಯಿಗಳು, ಹಾಗೆ ಮೂರನೇ ಬಹುಮಾನವಾಗಿ 25,000 ರೂಪಾಯಿಗಳು, ಮಕ್ಕಳು ಹೆಚ್ಚು ಅಂಕ ಪಡೆಯಲು ಶ್ರಮಿಸಿದಂತಹ ಸುಮಾರು 30ಕ್ಕೂ ಹೆಚ್ಚು ಮುಖ್ಯ ಶಿಕ್ಷಕರಿಗೆ ತಲಾ 15,000 ರೂಪಾಯಿಗಳು ಸೇರಿದಂತೆ ಸನ್ಮಾನಿಸಿ ಅಭಿನಂದಿಸಿದ್ರು. ನೋಡ್ತಾ ಇದ್ದಾರೆ ಅವರ ಆಲೋಚನೆ 96 ಅಲ್ಲಿ ಮುಂದಿನ ಯೋಚನೆ ಮಾಡ್ತಾ ಇದ್ದಾರೆ. ಏನು ಒಂದು 2 ವರ್ಷದಲ್ಲಿ ನಾನು ಅವ್ರ ಜೊತೆ ಒಡನಾಟದಲ್ಲಿ ಏನೋ ಒಂದು ನೋಡಿದಿಲ್ಲ, ಬಹಳ ಕಲ್ತಿದ್ದೀನಿ. ಏನು ತಾಳ್ಮೆ ಅಂತ ಇರಬೇಕು, ಪೇಷನ್ಸ್ ಅಂತ ಏನಂತೀರ, ತಾಳ್ಮೆ ಇರಬೇಕು. ರಾಜಕೀಯವಾಗಿ ಯಾರಾದ್ರೂ ಒಂದು ಹೇಳಿದ್ರೆ ಅದನ್ನ 3-4 ಕಡೆಯಿಂದ ಯೋಚನೆ ಮಾಡಿ ಏನು ಸೂಕ್ತವಾಗುತ್ತೆ, ಜನತೆಗೆ ಏನು ಸೂಕ್ತವಾಗುತ್ತೆ, ಪಾರ್ಟಿಗೆ ಏನು ಸೂಕ್ತವಾಗುತ್ತೆ ಅಂತಹ ಕೆಲಸ ಮಾಡಬೇಕು. ಅಲ್ಲಿ ಅವರ ಕಲ್ತ್ಕೊಂಡೆ. ಒಂದು ಕಡೆ ಕುಮಾರಸ್ವಾಮಿ ಅವರು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಲೋಕಸಭೆಯಲ್ಲಿ ಅವರು ಮಾತು ಕೇಳ್ತಾ ಇದೆ. ಒಂದು ಕಡೆ ದೇವೇಗೌಡರು ಸಾಹೇಬರಿಗೆ ಏನು ಅದೃಷ್ಟ ನನಗೆ ಕೊಟ್ಟರು ಈ ಭಾಗದ ಜನತೆ, ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ, ಅವರಿಗೆ ನಿಜವಾಗ್ಲೂ ನಾನು ಚಿರುಣಿಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ನಿಜವಾಗ್ಲೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ದೇವೇಗೌಡರು ಸಾಹೇಬರಿಗೆ ಏನೋ ಗೌರವ ಕೊಡಬೇಕು. ಅದು ರೈತರಿಗಾಗಲಿ, ಮಕ್ಕಳಿಗಾಗಲಿ, ಶಿಕ್ಷಕರಾಗಲಿ ಏನೋ ಒಂದು ಅರ್ಥಪೂರ್ಣವಾಗಿ ಕೆಲಸ ಮಾಡಿದ್ದಾರೆ. ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ರೈತರ ಆಶಾ ಕಿರಣ, ಕನ್ನಡ ನಾಡಿನ ಮಣ್ಣಿನ ಮಗ, ನಮ್ಮ ಪಕ್ಷದ ವರಿಷ್ಠರಾದಂತಹ ಶ್ರೀ ಎಚ್.ಡಿ. ದೇವೇಗೌಡರವರ 94ನೇ ಜನ್ಮ ದಿನದ ಕಾರ್ಯಕ್ರಮದಲ್ಲಿ ಶಾಸಕ ಮೇಲೂರು ಬಿಎನ್ ರವಿಕುಮಾರ್ ಅವರು ಮಾತನಾಡಿ, ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠರಾದಂತಹ ಶ್ರೀ ಎಚ್.ಡಿ. ದೇವೇಗೌಡರ 94ನೇ ಜನ್ಮ ದಿನೋತ್ಸವದ ಅಂಗವಾಗಿ ಜಾತ್ಯತೀತ ಜನತಾದಳ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವತಿಯಿಂದ ವಿವಿಧ ಸಮಾಜಮುಖಿ
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶ ಕಂಡಂತಹ ಅಪ್ರತಿಮ ಹೋರಾಟಗಾರರಾದಂತಹ ದೇವೇಗೌಡ ಅಪ್ಪಾಜಿಯವರು 93 ವಸಂತಗಳನ್ನು ಪೂರೈಸಿ 94ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಆಯುಷ್ಯ, ಆರೋಗ್ಯ ಹಾಗೂ ಪಕ್ಷವನ್ನು ಮುನ್ನಡೆಸುವಂತಹ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಮೇಲೂರು ಬಿಎನ್ ರವಿಕುಮಾರ್ ಅವರು ತಾಲೂಕಿನ ಸಮಸ್ತ ಕಾರ್ಯಕರ್ತರ ಪರವಾಗಿ ಪ್ರಾರ್ಥನೆಯನ್ನ ಮಾಡಿದ್ರು. ನಿರಂತರವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಏನಾದರೂ ಮಾಡಿ ಇವತ್ತು ಕೃಷ್ಣ ಪೆನ್ನಾರ್ ನೀರು ತರಬೇಕಂತೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕುಮಾರಣ್ಣ ಆಗಿರ್ಬೋದು, ದೇವೇಗೌಡ ಸಾಹೇಬ್ ಇರ್ಬೋದು, ನಮ್ಮ ಮಲ್ಲೇಶ್ ಆಗಿರ್ಬೋದು, ಈಗಾಗಲೇ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರನ್ನ ಮಾತಾಡಿ ಈಗಾಗಲೇ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಿಂದ ನಾವು DPR ಮಾಡಿ ಕಳಿಸಿದ್ರೆ ನಾವು ಒಂದು ವರ್ಷದಲ್ಲಿ 4 ತಿಂಗಳು ಈ 3 ಜಿಲ್ಲೆಗೆ ಕೃಷ್ಣ ಪೆನ್ನಾರ್ ನೀರು ಕೊಡ್ತೀರಿ ಅಂತ ಮಾನ್ಯ ಚಂದ್ರಬಾಬು ನಾಯ್ಡು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ಬಯಲುಸೀಮೆ ಪ್ರದೇಶ ಏನಿವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿತ್ರದುರ್ಗಕ್ಕೆ ಕೃಷ್ಣ ಪೆನ್ನಾರ್ ನೀರು ತರತಕ್ಕಂಥ ಕೆಲಸ ದೇವೇಗೌಡ ಸಾಹೇಬ್ ಅವರ ನಾಯಕತ್ವದಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಅವರು ಹುಟ್ಟಿದ ದಿವಸ ಇವತ್ತು ನಾನು ಮಾಧ್ಯಮಗಳ ಮುಖೇನ ಈ ರಾಜ್ಯಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನನ್ನ ಯಡಿಯೂರಪ್ಪ ಸಾಹೇಬರು ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಮನವಿಯನ್ನು ಮಾಡಿ ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ ದೇವೇಗೌಡ ಸಾಹೇಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತೊಮ್ಮೆ ನಾನು ತಲೆಬಾಗಿ ಮನವಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ. ಇನ್ನು ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ರೈತರ ಆಶಾ ಕಿರಣ, ಕನ್ನಡ ನಾಡಿನ ಮಣ್ಣಿನ ಮಗ, ನಮ್ಮ ಪಕ್ಷದ ವರಿಷ್ಠರಾದಂತಹ ಶ್ರೀ SD ದೇವೇಗೌಡರವರ 94ನೇ ಜನ್ಮದಿನದ ಕಾರ್ಯಕ್ರಮದಲ್ಲಿ MLC ಇಂಚರ ಗೋವಿಂದರಾಜರವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಸದಸ್ಯ MLH ಬಾಬು, MLC ಇಂಚರ ಗೋವಿಂದರಾಜು, JDS ಮುಖಂಡ ಒಕ್ಕಲೇರಿ ರಾಮಣ್ಣ, ತಾಲೂಕು JDS ಅಧ್ಯಕ್ಷ DB ವೆಂಕಟೇಶ್, ಚಿಮುಲ್ ನಿರ್ದೇಶಕರಾದಂತಹ ಬಂಕ ಮುನಿಯಪ್ಪ, ಹುಜುಗೂರು ರಾಮಣ್ಣ, ಹಾಗೆ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದಂತಹ BV ನಾರಾಯಣಸ್ವಾಮಿ, MK ರಾಜಶೇಖರ್, ಮುಖಂಡ ತಾದೂರು ರಘು, ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ RA ಉಮೇಶ್, ಮಾಜಿ ಸದಸ್ಯ CK ಗಜೇಂದ್ರ ಬಾಬು, ಮುಖಂಡರಾದಂತಹ JV ಸದಾಶಿವ, ರಮೇಶ್, ವಕೀಲರ ಸಂಘದ ಅಧ್ಯಕ್ಷ A ನಾರಾಯಣಸ್ವಾಮಿ, ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಕೇಂದ್ರ ಬ್ಯಾಂಕ್ ಮಾಜಿ ನಿರ್ದೇಶಕ ಶಿವಾರೆಡ್ಡಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಶಿಡ್ಲಘಟ್ಟ ಪಟ್ಟಣದ JDS ಅಧ್ಯಕ್ಷ ಮಂಜುಳಮ್ಮ, ಮುಖಂಡರಾದಂತಹ ರವಿಯಣ್ಣ, ಮುಗಿಲಡ P ನಂಜಪ್ಪ, ಗುಡಿಹಳ್ಳಿ ಮುನಿ ವೆಂಕಟರಮಣಪ್ಪ, GK ನಾರಾಯಣಸ್ವಾಮಿ, ರಘುನಾಥ ರೆಡ್ಡಿ, ನಂದನವನ ಶ್ರೀರಾಮರೆಡ್ಡಿ, ಚಿಲಕಲ ನೇರ್ಪು ಪ್ರಸಾದ, ನಾಗಮಂಗಲ ಶ್ರೀನಿವಾಸ್ ಗೌಡ, ಭೈರಸಂದ್ರ ಚಂದ್ರೇಗೌಡ, ಜಂಗಮಕೋಟೆ JM ವೆಂಕಟೇಶ, ರಾಮಾಂಜಿ, ಸುರೇಶ್, ವೆಂಕಟೇಶ್, ನಾರಾಯಣಸ್ವಾಮಿ, ಮೇಲೂರು ಮಂಜುನಾಥ್, ಇನ್ನು ಅನೇಕ JDS ಮುಖಂಡರು, ಗಣ್ಯರು, ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ.
ಎಲ್ಲವೂ ನಿಜವಯ್ಯ ಅದು ಕಡಿವಾಣವಿಲ್ಲದ ಹಯವಯ್ಯ ಆಧಾರವಿಲ್ಲದ ಲತೆಯಯ್ಯ ಆಧಾರವಿಲ್ಲದ ಲತೆಯಯ್ಯ ಅದು ದಡವೇ ಇಲ್ಲದ ನದಿಯಯ್ಯ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ ಶಿವರೆಡ್ಡಿಯವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಭೂ ಅಭಿವೃದ್ಧಿ ಬ್ಯಾಂಕಿನ ಮತ್ತೊಬ್ಬ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿಎಂ ಗೋಪಾಲರವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕೆಂಚಾರಹಳ್ಳಿ ಪ್ರಥಮ ಬಹುಮಾನ 1 ಲಕ್ಷ, ಎರಡನೇ ಬಹುಮಾನ ಇಬ್ಬರು ಬಂದಿದ್ದಾರೆ ತಾಲೂಕಲ್ಲಿ. ಒಂದು ಸಾಧನೆ ಮತ್ತು ಫಂಕ್ಷನ್, ಎರಡನೇ ಬಹುಮಾನ 50,000. ಮೂರನೇ ಬಹುಮಾನ ಜಗನ್ಕೋಟೆ ಸರ್ಕಾರಿ ಪ್ರೌಢಶಾಲೆ 25,000. ಪ್ರೌಢಶಾಲೆ 589 ಮಾರ್ಕ್ಸ್ಗಳಿದ್ದಾರೆ. ಎರಡನೇ ಸ್ಥಾನ 589. ಅದೇ ರೀತಿ ವೈಭವಿ ಅಂತ ಅಂದ್ಬಿಟ್ಟು ಶ್ರೀಮಂಗಲ ಸರ್ಕಾರಿ ಪ್ರೌಢಶಾಲೆ 579 ಮಾರ್ಕ್ಸ್ಗಳಿದ್ದಾರೆ. ಎರಡನೇ ಸ್ಥಾನ. ಸರ್ಕಾರಿ ಶಾಲೆಯಲ್ಲಿ ಯಾವುದೂ ಕಡಿಮೆ ಇಲ್ಲ ಮಕ್ಕಳು. ಇವತ್ತು ಅತಿ ಹೆಚ್ಚು ತಾಲೂಕಿನಲ್ಲಿ ಅತಿ ಹೆಚ್ಚು ಏನು ಅರ್ಥ ಪಡೆದಿದ್ದಾರೆ. ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಾಗ ತಾಲೂಕಿನಲ್ಲಿ ಎಲ್ಲ ಶಾಲೆಗಳು ಮತ್ತು ಇವತ್ತು ಸರ್ಕಾರಿ ಶಾಲೆಗಳಿದ್ದಾವೆ ಅವುಗಳ ಬಂದುಕೊಂಡು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಡಿ.ಬಿ. ವೆಂಕಟೇಶ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ. ಉಜುಗೂರು ರಾಮಣ್ಣರವರು, ಕೆಂಚಾರಹಳ್ಳಿ ಕೃಷ್ಣಾರೆಡ್ಡಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಿ. ಮುಂದಿನ ಸನ್ಮಾನ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂತಹ ನರೇಂದ್ರ ಸ್ವಾಮಿ ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅಂತಂದ್ರೆ, ಇಲ್ಲೇ ಹಗಲು ಇರಲು ಊರಿನಲ್ಲಿ ತಾಲೂಕು ನ್ಯೂಸ್ ಕರ್ನಾಟಕ 1 ಟಿವಿ ಚಿಕ್ಕಬಳ್ಳಾಪುರ ಜಿಲ್ಲಾ ವರದಿ ಜೆ ವೆಂಕಟಾಪುರ ನಾಗರಾಜ್ ಎಂಆರ್.